ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಶಾಪಿಂಗ್ ಹೋಗಿದ್ದೆ. ಕಾರಣ ನನ್ನ ಮೈದ್ನಂದು ಮದುವೆ ಫಿಕ್ಸ್ ಆಗಿದೆ. ಸೊ 26 ಮದುವೆ. ಸೊ ಅದೆಲ್ಲ ಪ್ರಿಪ್ರೇಷನ್ ಇರುತ್ತದೆ. ಅಂದ್ರೆ ಇವತ್ತು ಬಟ್ಟೆ ಶಾಪಿಂಗ್ ಹೋಗಿದ್ದೆ. ಅಂದ್ರೆ ಎಕ್ಸ್ಪೆಷಲಿ ಸ್ಯಾರೀಸ್. ಸ್ಯಾರೀಸ್ ಒಂದಿನ ಬೇಕೇ ಬೇಕು, ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರಂಗೆ ಸ್ಯಾರೀಸ್ ಇಸ್ ಸೋ ಇಂಪಾರ್ಟೆಂಟ್. ಅಂಡ್ ಎಲ್ಲಿಗೆ ಹೋಗಿದ್ವಿ ಅಂತ ನಾನು ಇವತ್ತು ಹೇಳ್ತೀನಿ. ಫಸ್ಟ್ ನಾವು ಸ್ಯಾರಿಯಿಂದನೇ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಫುಲ್ ಇಡೀ ದಿನ ಸ್ಯಾರಿ ಶಾಪಿಂಗ್ ಆಗಿದೆ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲಿ ಹೋಗಿದ್ವಿ ಅಂದ್ರೆ ಮಾಗಡಿಗೆ ಹೋಗಿದ್ವಿ. ಸೊ ಅಂಗಡಿ ಹೆಸರಿಲ್ಲ, ಏನೂ ಇಲ್ಲ, ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಅಂದ್ರೆ ಮಗ್ಗ ಅಂತೀವಲ್ಲ, ಸೊ ಆ ಕಡೆ ಈ ಕಡೆ ಮಗ್ಗ ಇದೆ ಅಂಡ್ ಮಧ್ಯದಲ್ಲಿ ಅಂಗಡಿ ಇದೆ. ಸೊ ಏನು ಹೆಸರಿಲ್ಲ. ನಮ್ಗೆ ಬಲ್ಕ್ ಆಗಿ ಬೇಕು ಅಂದ್ರೆ ಮತ್ತೆ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾರೆ ಅವರು. ಬಲ್ಕ್ ಆಗಿ ತಗೊಂಡ್ರೆ ಪ್ರೈಸ್ ತುಂಬಾ ಕಡಿಮೆ ಸಿಗುತ್ತೆ. ಅಂಡ್ ಇನ್ನು ಏನ್ ಹೇಳ್ಬೇಕು ಅಂದ್ರೆ ಸ್ಯಾರೀಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಯಾರೀಸ್ ಹೇಗಿದೆ ಅಂತ. ಅಲ್ಲಿ ಹೇಗಿದೆ ನೋಡಿ. ಅಂದ್ರೆ ನಾನು ಜಸ್ಟ್ ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಮತ್ತೆ ಮಗ್ಗ ಎಲ್ಲ ಹೇಗೆ ತಯಾರಿ ಮಾಡಿ ಅದು ಹೇಗಿದೆ ಅಂತ ನಾನು ನಿಮ್ಗೆ ವಿಡಿಯೋ ಹಾಕ್ತೀನಿ. ಡೆಫಿನೆಟ್ಲಿ ಯು ವಿಲ್ ಲೈಕ್ ಇಟ್, ಅದ್ರಲ್ಲಿ ಡೌಟೇ ಇಲ್ಲ. ಸೊ ಇದೊಂಥರ. ದೆನ್ ಐ ವಿಲ್ ಶೋ ಅನದರ್ ಒನ್. ನೋಡಿ, ಇದು ಸೇಮ್ ಎಲ್ಲ ಒಂದೇ ತರ ಸ್ಯಾರಿ, ಬಟ್ ಡಿಫ್ರೆಂಟ್ ಡಿಸೈನ್ ಇನ್ ಕಲರ್ ಇಷ್ಟೇ. ಸೇಮ್ ಒಂದೇ ತರ ಸೇಮ್ ರೇಟಿಂಗ್ ಸ್ಯಾರಿ, ಬಟ್ ಇದು ಸ್ವಲ್ಪ ಪ್ಯಾಟರ್ನ್ ಮತ್ತೆ ಕಲರ್ ಚೇಂಜ್ ಇದೆ, ಸೇಮ್ ಇದೆ ಬಟ್. ಸೊ ಈ ತರ. ದೆನ್ ಆಕ್ಚುಲಿ ಸ್ಯಾರೀಸ್ ನಾವು ಹುಡ್ಗಿ ಕೊಡ್ಸಕ್ ಹೋಗಿದ್ವಿ. ಅಂಡ್ ಆ ಹುಡ್ಗಿ ಇಷ್ಟಪಟ್ಟು, ಅಂದ್ರೆ ನನ್ನ ಮೈದ್ನ ಹೆಂಡತಿ ಆಗೋರು ಲಾಸ್ಟ್ ನಾನು ಅವ್ರ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನಾನು ಹೇಗಿದೆ ಮತ್ತೆ ಅವ್ರ ರೇಟ್ ಹೇಗಿತ್ತು ಸ್ಯಾರೀಸ್ ಎಲ್ಲ ಅವರು ಕೂಡ ಹೇಳ್ತಾರೆ. ಲಾಸ್ಟ್ ಕ್ಲಿಪ್ ನ ಹಾಕ್ತೀನಿ ನಾನು. ಸೊ ಅವರು ಸ್ಯಾರೀಸ್ ನ ಅವ್ರಿಗೆ ಒಪ್ಸೋದ್ ತುಂಬಾ ಕಷ್ಟ ಇತ್ತು. ಸೊ ಅವ್ರು ಕರ್ಕೊಂಡು ಹೋದಾಗ ಅವರು ತುಂಬಾ ಲೈಕ್ ಮಾಡಿ ಅವರೇ ಜಾಸ್ತಿ ಬಲ್ಕ್ ಆಗಿ ತಗೊಂಡಿದ್ದು. ಸೊ ಅವ್ರ ರಿಲೇಷನ್ಸ್ ಎಲ್ಲ ಕೊಡ್ಬೇಕಲ್ವಾ ಸ್ಯಾರೀಸ್ ಎಲ್ಲ. ಸೊ ಅವರೇ ಜಾಸ್ತಿ ತಗೊಂಡು ಒಂದು 20 ಸ್ಯಾರೀಸ್ ನ ತಗೊಂಡಿದ್ದಾರೆ ಅವರು. ಸೊ ಅದ್ರಲ್ಲಿ ಟ್ರೆಂಡಿಂಗ್ ಇದು, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಓಡ್ತಾ ಇದೆ. ಇದಕ್ಕೆ ವೈಟ್ ಬ್ಲೌಸ್ ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಇದೇ ತರದ್ರಲ್ಲಿ ತುಂಬಾ ಕಲರ್ಸ್ ಇದೆ. ಮತ್ತೆ ಈ ಹೂ ಬದಲು ಎಲಿಫೆಂಟ್ ಇದೆ. ನಾನು ಅದು ಕೂಡ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಸೊ ನೋಡಿ ಹೇಗಿದೆ ಅಂತ ಹೇಳಿ. ಈ ಸ್ಯಾರಿನೇ ತುಂಬಾ ಈ ತರದ್ದು ಜಾಸ್ತಿ ಓಡ್ತಾ ಇದೆಯಂತೆ ಸೀರೆಗಳು. ಸೊ ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1200 ಇಂದ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಒಂದೊಂದು ರೇಂಜು ತೋರಿಸ್ತಾರೆ. ಫಸ್ಟು 1200 ಇಂದ ತೋರಿಸ್ತಾರೆ, ಆಮೇಲೆ ಅದರಿಂದ ಜಾಸ್ತಿ ಬೆಲೆಯನ್ನ ಆಮೇಲೆ ತೋರಿಸ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ನಮ್ಗಂತೂ ಗೊತ್ತೇ ಆಗ್ತಿರ್ಲಿಲ್ಲ. ಒಂದ್ರ ಮೇಲೆ ಒಂದ್ ಆಗ್ತಾ ಇದ್ರೆ ಇದಕ್ಕಿನ್ನ ಅದ್ ಚೆನ್ನಾಗಿದೆ ಅದಕ್ಕಿನ್ನ ಅದ್ ಚೆನ್ನಾಗಿದೆ ಅಂತ ನಮ್ಗೆ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಸ್ಯಾರೀಸ್ ಮಾತ್ರ. ನಮ್ಗಂತೂ ಬಹಳ ಲೈಕ್ ಆಯ್ತು ಇದಂತೂ. ಸೊ ಇದೇ ಸ್ಯಾರೀಸ್ ತುಂಬಾ ಓಡ್ತಾ ಇದೆಯಂತೆ. ಇದರಲ್ಲಿ ಕಲರ್ಸ್ ತುಂಬಾ ಇದೆ. ಎಲಿಫೆಂಟ್ ಬಾರ್ಡರ್ ಮತ್ತೆ ಇನ್ನೊಂದ್ ತರದ್ದು ಯಾವ್ದಪ್ಪ ಅಂದ್ರೆ ಫ್ಲವರ್ ಇರೋದು. ಸೊ ನೇತಾ ಇದ್ದಾರೆ ನೋಡಿ ಸ್ಯಾರೀಸ್ ಎಲ್ಲ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿ ಎಲ್ಲ ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಈ ಅಂಗಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ಬ್ರೈಡ್ ಏನ್ ಹೇಳ್ತಾರೆ ಕೇಳಿ. ಹರೇ ಕೃಷ್ಣ. ನಾವು ಇವತ್ತು ಆಕ್ಚುಲಿ ಶಾಪಿಂಗ್ ಅಂತ ಹೋಗಿದ್ದು ಮಾಗಡಿ ರಸ್ತೆಗೆ. ಅಲ್ಲಿ ಬಂದ್ಬಿಟ್ಟು ಒಂದು ಸಣ್ಣ ಅಂಗಡಿ, ಬಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅಲ್ಲೇ ಮಿಷನ್ ಅಲ್ಲಿ ಸಹ ನೈಗೆಯನ್ನು ನೇಯ್ತಾರೆ, ಜೊತೆಗೆ ಕೈಯಲ್ಲೂ ಸಹ ನೈಗೆಯನ್ನು ನೇಯ್ದು ನಮ್ಗೆ ಮುಂದೆನೆ ಸಹ ನಮ್ಗೆ ಬೇಕಾಗಿರೋ ತರದ್ದು ನಮ್ಗೆ ಕಲೆಕ್ಷನ್ ತೋರಿಸ್ತಾರೆ. ಅವ್ರು ಯಾವ ತರ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಕಲೆಕ್ಷನ್ ತೋರಿಸ್ತಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ನನ್ನನ್ನ ಪರ್ಸನಲ್ ಕೇಳೋದಾಯ್ತು ಅಂತ ಅಂದ್ರೆ ಮಿಡಲ್ ಕ್ಲಾಸ್ಗೆ ಹೇಳಿ ಮಾಡಿಸಂತ ಅಂಗಡಿ. ಬಿಕಾಸ್ ನಾವು ಕೂಡ ಏನಂತ ರಿಚ್ ಪರ್ಸನ್ಸ್ ಅಂತೂ ಅಲ್ಲದೆ ಅಲ್ಲ. ಬಿಕಾಸ್ ಸಾರಿ ಎಲ್ಲ ನೀವೇನ್ ನೋಡ್ತಿದ್ದೀರಾ ಅಲ್ಲ, ಇದೆಲ್ಲ ಬಂದ್ಬಿಟ್ಟು ಜಸ್ಟ್ 1200ಗೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೈಸ್ ನಮ್ಗೆ ಈ ತರದ್ದು ಕಲೆಕ್ಷನ್ ಸಿಗೋದು
ತುಂಬಾ ಕಡಿಮೆನೆ, ಬಟ್ ನನ್ಗೆ ತುಂಬಾ ಖುಷಿ ಅನ್ಸಿದ್ದು, ತುಂಬಾ ಪರ್ಸನಲ್ ಆಗಿ ನಾನು ಇಷ್ಟಪಡೋದು ಲೈಕ್ ಪ್ಲೈನ್ ವಿತ್ ಡಿಸೈನ್ ಅನ್ನೋದು. ನನಗೆ ಅದು ತುಂಬಾ ನನ್ಗೆ ಸಿಕ್ಕಿದ್ದು ನನ್ಗೆ ತುಂಬಾ ಖುಷಿ ಅನ್ಸ್ತು. ಸೊ ಅಂದ್ರೆ ಗಿಫ್ಟ್ಗೂ ಸಹ ನಾನು ಇದೇ ತರ ನಾನು ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿ ತಗೊಂಡಿದ್ದು. ನಂಗೆ ಪರ್ಸನಲ್ ಹೇಳೋದಾಯ್ತಂದ್ರೆ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು, ತುಂಬಾ ಇಷ್ಟ ಆಯ್ತು. ಒಂದು ಎರಡು ಅನ್ಕೊಂಡು ಹೋಗಿದ್ದು, ಬಟ್ ನಾವು ತಗೊಂಡಿದ್ದು ಮೋರ್ ದನ್ 20-25 ಸ್ಯಾರೀಸ್ ಏನೋ ಕಲೆಕ್ಟ್ ಮಾಡಿ ತಗೊಂಡ್ ಬಂದಿದ್ದು. ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ತೋರಿಸ್ತೀನಿ ಸ್ಯಾರಿನ. ಇದು ಬಂದ್ಬಿಟ್ಟು ಇದು ಸ್ಯಾರಿ. ಇದು ಆಕ್ಚುಲಿ ಕಲರ್ ಕೂಡ ತುಂಬಾ ರೇರ್ ಹ್ಯಾಂಡ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನನ್ನ ಹತ್ರ ಇದು ಆಲ್ರೆಡಿ ಕಲೆಕ್ಷನ್ ಇತ್ತು, ಬಟ್ ಇದು ನಮ್ಮ ಅಮ್ಮನಿಗೆ ಅಂದ್ಬಿಟ್ಟು ತಗೊಂಡಿದ್ದು. ಸೊ ಇದು ಸ್ಯಾರಿ ಪ್ರೈಸ್ ನೀವು ಗೆಸ್ಟ್ ಮಾಡ್ತೀರಾ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 2.5 ಅವ್ರು ಹೇಳಿದ್ದು, ಬಟ್ ಹೋಲ್ಸೇಲ್ ಆಗಿ ತಗೊಳ್ಳೋದ್ರಿಂದ ಅವರು ಡಿಸ್ಕೌಂಟ್ ಮಾಡಿ ಕೊಟ್ಟರು. ಸೊ ಇಟ್ಸ್ ವೆರಿ ನೈಸ್. ಅಂಡ್ ದೆನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಾವ್ ಯಾವ್ದೇ ಸಾರಿ ಎಷ್ಟೇ ಗಜ ಅಂದ್ರೆ ಇವಾಗ 9 ಗಜ ಕೇಳೋರು ಇರ್ತಾರೆ, 6 ಗಜ ಕೇಳೋರು ಇರ್ತಾರೆ. ಸೊ ನಾವು ಫಸ್ಟೇ ಕೊಡೋದ್ರಿಂದ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಹತ್ತಿಗೆ ಅವ್ರಿಗೆ ಸೆಲೆಕ್ಟ್ ಮಾಡಿದಂತ ಸ್ಯಾರಿ. ಅವರು ತುಂಬಾ ಇಷ್ಟಪಟ್ಟು ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ರು. ಕಲರ್ ಕಾಂಬಿನೇಷನ್ ಇದೆ ನೋಡ್ಬಹುದು. ನಿಮ್ಗೆ ಯಾವ ತರದ್ದು ಬೇಕೋ ಆ ತರದ್ದು ಅವರು ಮಾಡ್ಕೊಡ್ತಾರೆ ಸಹ, ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಾರೆ. ಸೊ ಐ ಲವ್ ದಟ್. ಸೊ ಮಿಡಲ್ ಕ್ಲಾಸ್ ನಮ್ಮಂತವ್ರಿಗೆ ನಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಖಂಡಿತ ನೀವು ಒಂದು ಟೈಮ್ ವಿಸಿಟ್ ಮಾಡ್ಬೋದು. ಅದನ್ನ ಯಾವುದೇ ತರದ ಆಡಂಬರ ಆಗಲಿ ಆ ತರದ್ದು ಏನೂ ಇಲ್ಲ. ಜಸ್ಟ್ ಶಾಪ್ ಹೆಸರು ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಒಂದು ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹಾಕ್ತೀನಿ. ಸೊ ನೀವು ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡು ಒಂದ್ಸತಿ ಹೋಯ್ತು ಅಂತ ಅಂದ್ರೆ ಲೊಕೇಶನ್ ಅವ್ರು ನಿಮಗೆ ಶೇರ್ ಮಾಡ್ತಾರೆ. ಸೊ ನೀವು ಖಂಡಿತ ಒಂದ್ಸತಿ ಹೋಗಿ ವಿಸಿಟ್ ಮಾಡಿದ್ರೆ ಹ್ಯಾಪಿ ಇರ್ತೀರಾ ಅಂತ ನಾನು ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ.